ಈ ಒಂದು ಟ್ರಿಕ್ ಗೊತ್ತಿದ್ರೆ ಸಾಕು, ಬ್ಲೌಸ್ ಫಿಟ್ಟಿಂಗ್ ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋದ್ರ ಜೊತೆಗೆ ಯಾವತ್ತೂ ತಪ್ಪಾಗೋದಿಲ್ಲ. ಸ್ಲೀವ್ ಜಾಯಿಂಟು ಕೊನೆ ಭಾಗ ಇರುತ್ತಲ್ಲ, ಅಲ್ಲಿಂದ ಮತ್ತು ಈ ಕೊನೆ ಭಾಗಕ್ಕೆ ಕರೆಕ್ಟಾಗಿ ನೋಡ್ಕೋಬೇಕು. ಅದು ಮೆಜರ್ಮೆಂಟು ಒಂದು ಹತ್ರ ಬರ್ಕೋಬೇಕು. ಮತ್ತು ಶೋಲ್ಡರ್ ಜಾಯಿಂಟಿಂದ ಬಾಟಮಲ್ಲಿ ನಾವು ಡಾಟ್ ಇಡ್ತೀವಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು. ಅಲ್ಲಿ ಕರೆಕ್ಟಾಗಿ ಒಂದು ಪಾಯಿಂಟ್ ಇಟ್ಕೊಂಡು ಅದಕ್ಕೆ ನಾವು 1 ಇಂಚು ಸೇರಿಸ್ಕೊಂಡು ನಾವು ಎಕ್ಸ್ಟ್ರಾ ತಗೋಬೇಕು. ಮತ್ತು ಈ ಬ್ಲೌಸ್ ನೋಡಿ ಈ ಥರ ಅಂದರೆ ಮಿನಿಮಮ್ 40ವರೆಗೂ ಬರುತ್ತೆ. ಇದು 42.5 ಇದೆ. ಆದ್ದರಿಂದ ಈ ಬ್ಲೌಸ್ ಯಾವ ಥರ ಕಟ್ ಮಾಡೋದು, ಯಾವ ಥರ ನಾವು ಮಾರ್ಕ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಾದರೆ ಈ ವಿಡಿಯೋ ತಪ್ಪದೆ ನೋಡಿ, ಕೊನೆಯವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಆಗ ನಿಮಗೆ ಫುಲ್ಲು ಅರ್ಥ ಆಗುತ್ತೆ ಬಿಗ್ ಸೈಜು ಯಾವ ರೀತಿ ತೊಗೋಬೇಕು ಅಂತ. ನೋಡಿ ಸ್ಲೀವ್ ಜಾಯಿಂಟ್ ನಾವು ಸ್ಲೀವ್ ಜಾಯಿಂಟ್ ಎಲ್ಲಿ ಮಾಡಿರ್ತೀವೋ ಅಲ್ಲಿಂದ ಕೊನೆಯವರೆಗೂ, ಮತ್ತು ಶೋಲ್ಡರ್ ಕಡೆಯಿಂದ 1-2 ಇಂಚಸ್ ಬಂದರೆ ಅಲ್ಲಿಂದ ನಾವು ಕಂಕಳ ಭಾಗ ಇರುತ್ತಲ್ವ ಅಲ್ಲಿವರೆಗೂ ನಾವು ಅಳತೆ ಬರ್ಕೋಬೇಕು. ಒಂದು ಫ್ರಂಟಲ್ಲಿ ನಾವು ಟೇಪ್ ಸ್ಟ್ರೈಟ್ ಲೈನ್ ಇಟ್ಕೊಂಡು ಶೋಲ್ಡರ್ ಭಾಗದಿಂದ ನಾವು ಇಟ್ಕೋಬೇಕು. ಅಲ್ಲಿಂದ ನಾವು ನೆಕ್ ಸೈಜ್ ಎಲ್ಲಿರುತ್ತೋ ಅಲ್ಲಿವರೆಗೂ ಇಟ್ಕೋಬೇಕು. ಆಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈಗ ಕ್ಲಾತ್ ಹಾಕ್ಕೊಂಡಿದ್ದೀನಿ, ಲೈನಿಂಗ್ ಪಾಯಿಂಟು. ಲೈನಿಂಗಲ್ಲಿ ನಾವು ಯಾವ ರೀತಿ ಅಳತೆ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನೀವು ಒಂದೇ ಸಲ ಫಸ್ಟ್ನೇ ಸಲ ನೋಡ್ತಾ ಇದ್ರು ಈ ವಿಡಿಯೋ ನೋಡಿದ್ರು ಬಿಗ್ ಸೈಜ್ ಆದರೂ ನೀವು ಆರಾಮ್ಸೆ ಕಲ್ತ್ಕೋಬೋದು. ಈಗ ಯಾವ ರೀತಿ ಅಳತೆ ತೊಗೋಬೇಕು ಅಂದರೆ, ನಾವು ಫುಲ್ಲು ಟೋಟಲ್ ಸೈಜು 42 ಬಂದಿದೆ ವೆಸ್ಟ್ ಸೈಜು. ಆ ವೆಸ್ಟ್ ಸೈಜಲ್ಲಿ ನಾವು ವೆಸ್ಟ್ ಸೈಜಲ್ಲಿ ನಾವು 4ನೇ ಒಂದು ಭಾಗ ತೊಗೋಬೇಕು. ನೋಡಿ 42ಗೆ ನಾವು ಟೇಪ್ ಅರ್ಧ ಫೋಲ್ಡ್ ಮಾಡಿದ್ರೆ 21 ಬರುತ್ತೆ. 21 ಅರ್ಧ ಫೋಲ್ಡ್ ಮಾಡಿದ್ರೆ 10.5 ಬರುತ್ತೆ. 10.5ಗೆ ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. 10.5ಗೆ ಇಟ್ಕೊಂಡು ಒಂದು ಪಾಯಿಂಟು, ಮತ್ತು 1 ಇಂಚು ಡಾಟ್ಗೆ, ಮತ್ತು 2 ಇಂಚು ನಾವು ಸ್ಟಿಚಸ್ಗೆ. ಇಷ್ಟು ಇದು ವೇಸ್ಟ್ ಸೈಜು. ಮತ್ತು ಇದು ಲೆಂತ್ ಎಷ್ಟು ಬೇಕು ಈ ಬ್ಲೌಸಲ್ಲಿ 16.5 ಇದೆ. ನಾವು 1 ಇಂಚು ಸೇರಿಸ್ಬೇಕು. 17.5 16.5 1 ಇಂಚು ಸೇರಿಸಿದ್ರೆ 17.5 ಆಗುತ್ತೆ. ನೋಡಿ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೋಬೇಕು. ಅದೇ ಪ್ರಕಾರ ನೋಡಿ 17.5ಗೆ ಮತ್ತು ಈ ಕಡೆ ಕೊನೆಯಲ್ಲೂ 7.5ಗೆ ಹಾಕ್ಕೋಬೇಕು. 7.5 ಅಂತ. ಮತ್ತು ಈಗ ನೋಡಿ ನಮಗೆ ವಿಡ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದು ಸಹ 4ನೇ ಒಂದು ಭಾಗ ನಾವು ಹಾಕ್ಕೋಬೇಕು. ಅಪ್ಪರ್ ಚೆಸ್ಟ್ ಹತ್ರ ಇದು 4ನೇ ಒಂದು ಭಾಗ ತಗೊಳ್ಳೋದಾದರೆ 12.5 ಮತ್ತು ಶೋಲ್ಡರ್ ಬಂದು ನೋಡಿ ಇದರಲ್ಲಿ ಎಷ್ಟು ಬಂದಿದೆ ಅಂತ ನೋಡೋಣ. ನೋಡಿ ಶೋಲ್ಡರ್ 16 ಬಂದಿದೆ. ಶೋಲ್ಡರು ಹಾಫ್ ಶೋಲ್ಡರ್ ಎಷ್ಟು ಬಂದಿದ್ರೆ ಅದರಲ್ಲಿ ಅರ್ಧ ಭಾಗ ತಗೋಬೇಕು ನಾವು. 4ನೇ ಒಂದು ಭಾಗ ಅಲ್ಲ, ಅರ್ಧ ಭಾಗ. 8ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಶೋಲ್ಡರು ಬ್ಲೌಸ್ ರೆಡಿ ಶೋಲ್ಡರ್ ಎಷ್ಟು ಬಂದಿದೆ ಅಂತ ಅದನ್ನು ನೋಡಿ ಅದು ಒಂದು ಮಾರ್ಕ್ ಹಾಕ್ಕೋಬೇಕು. ನೋಡಿ ಅದಾಗಿದ್ದ ತಕ್ಷಣ ನೆಕ್ ಬಿಡ್ತು ಮತ್ತು ನಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿ ಅಳತೆ ಬ್ಲೌಸ್ ಏನಿದೆಯೋ ಅದರಲ್ಲಿ ಕರೆಕ್ಟಾಗಿ ಈ ಥರ ಬ್ಯಾಕಲ್ಲಿ ಹಾಕ್ಕೊಂಡು ನೋಡಿ ಎಷ್ಟಿದೆ ಅಂತ ಒಂದು ಮಾರ್ಕ್ ಹಾಕ್ಕೋಬೇಕು. ಮತ್ತು ಸ್ಟಿಚಿಂಗ್ಗೆ ಅಂತ ಒಂದು 2 ಪಾಯಿಂಟ್ ಅಷ್ಟು ಮೇಲೆ ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೊಬಿಟ್ರೆ ನೀಟಾಗಿ ನಮಗೆ ನೆಕ್ಕು ಎಷ್ಟು ಬೇಕು ಆ ಬ್ಲೌಸಿಗೆ ಯಾವ ಅಳತೆ ಬಂದಿದೆ, ಎಷ್ಟು ಅಳತೆ ಬಂದಿದೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ನೋಡಿ ಈ ಥರ ಸ್ಟಿಚಿಂಗ್ಗೆ ಅಂತ ಅದು ಒಂದು ಲೈನು ನಿಮ್ಗೆ ಅರ್ಥ ಆಗಬೇಕು ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಸ್ಟಿಚಿಂಗ್ಗೆ ಆಯ್ತಲ್ಲ. ಇದಾದರೆ ವಿಡ್ತ್ ಆಯಿತು, ಲೆಂತ್ ಆಯಿತು, ಶೋಲ್ಡರ್ ಆಯಿತು, ಮತ್ತು ನೆಕ್ ಆಯಿತು. ಈಗ ಹಾರ್ಮೋಲ್ ಡೌನ್ ಎಷ್ಟು ಬರಬೇಕು ಈ ಬ್ಲೌಸಿಗೆ ಅಂತ. ಹಾರ್ಮೋಲ್ ಡೌನು ನೋಡಿ ಈ ಥರ ಬ್ಲೌಸ್ ಹಾಕ್ಕೊಂಡು ಕ್ಲೀನಾಗಿ ನೆಕ್ಕು ಶೇಪ್ ಬಂದಿದೆಯಾ ಅಂತ ನೋಡಿಕೊಂಡು, ಶೇಪ್ ಆದಮೇಲೆ ನೋಡಿ ಶೋಲ್ಡರು 1/2 ಇಂಚು ಡೌನ್ ಇಟ್ಕೊಳ್ತೀವಿ ನಾವು. ನೋಡಿ ಆ ಥರ ಇಟ್ಕೊಳ್ಳೋದ್ರಿಂದ ರಿಂಕಲ್ಸ್ ಬರೋದು ತುಂಬ ಅವಾಯ್ಡ್ ಆಗುತ್ತೆ. ಈ ಒಂದು ಸಣ್ಣ ಸಣ್ಣ ಟ್ರಿಕ್ಗಳು ನಿಮಗೆ ತುಂಬ ಯೂಸ್ ಆಗುತ್ತೆ. ನೋಡಿ ನಿಮ್ಗೆ ಅಳತೆ ಹಾಕ್ಕೊಳ್ಳೋದು ಗೊತ್ತಾಗಲ್ಲ ಅಂತಂದರೆ ನೋಡಿ ಈ ಥರ ಅಳತೆ ಬ್ಲೌಸ್ಗೆ ಒಂಚೂರು ಚಾಕ್ ಪೀಸ್ ಮಾರ್ಕ್ ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡೋದ್ರಿಂದ ಆರಾಮ್ಸೆ ಅದು ಟ್ಯಾಪ್ ಬೀಳುತ್ತೆ. ನಿಮ್ಗೆ ಅದು ಗೊತ್ತಾಗಲ್ಲ ಅಂದ್ರೆ ಮಾತ್ರ ನೋಡಿ ಇದು ನಾವು ಅಳತೆಯಲ್ಲಿ ಯಾವ ಥರ ಬೇಕು ಅಂತ ಈ ಥರ ನೋಡ್ಕೊಳ್ಳೋಣ. ನೋಡಿ ವಿಡ್ತ್ ಎಷ್ಟು, ಲೆಂತ್ ಎಷ್ಟು ಸೈಜ್ ಇರುತ್ತೆ. ಸ್ಲೀವ್ ಜಾಯಿಂಟಿಂದ ನಾವು ಬಾಟಮ್ ಜಾಯಿಂಟು ಎಲ್ಲಿರುತ್ತೆ ಅಂತ ಅಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳೋದ್ರಿಂದ ನಮಗೆ ಅದು ಎಷ್ಟು ಲೆಂತ್ ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ ಇದರಲ್ಲಿ ಹಾರ್ಮೋಲ್ ಜಾಯಿಂಟ್ ಬಂದಾಯ್ತಲ್ವ. ಹಾರ್ಮೋಲ್ ಜಾಯಿಂಟ್ 6.5 ಇದೆ. ಇದಕ್ಕೆ ಹಾರ್ಮೋಲ್ ಡೌನ್ಗೆ ಎಷ್ಟಿದ್ರೆ ಅದರಲ್ಲಿ 1/2 ಪಾಯಿಂಟ್ ಇಟ್ಕೊಂಡು ನೋಡಿ ಮಾರ್ಕಿಂಗ್ಗೆ ನಾವು ಸೆಂಟ್ರಲ್ಲಿ 1 ಇಂಚಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಹಾರ್ಮೋಲ್ ಪಾಯಿಂಟು ಮತ್ತು ಆ ಸೆಂಟ್ರ್ ಪಾಯಿಂಟು 3 ಮಿಕ್ಸ್ ಮಾಡಿದ್ರೆ ಇದು ರೌಂಡು ನೀಟಾಗಿ ಫಿನಿಶ್ ಬರುತ್ತೆ. ಇದು ನಮ್ಗೆ ಹಾರ್ಮೋಲು ಜಾಯಿಂಟ್ ಎಷ್ಟು ಬರುತ್ತೆ ಇಲ್ಲ ಎಷ್ಟು ಬರಬೇಕು ಅಂತ ನೋಡಿ ನಾವು ಇಲ್ಲೇ ನೋಡ್ಕೋಬೋದು ಪರ್ಫೆಕ್ಟಾಗಿ. ನಮಗೆ ಈ ಬ್ಲೌಸಿಗೆ 10 ಬರಬೇಕು. ಅಳತೆ ಬ್ಲೌಸಲ್ಲಿ 10 ಇದೆ. ಇದಕ್ಕೆ 10 ಬರ್ತಾ ಇದೆಯಾ ಇಲ್ವಾ ಅಂತ ಒಂದು ಸಲ ಅಲ್ಲ 2 ಸಲ ನೋಡ್ಕೊಳ್ಳೋದು
ತುಂಬ ಉತ್ತಮ. ಇದರಿಂದ ನಿಮಗೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರೋದಲ್ಲದೆ ನಿಮಗೆ ಶೇಪು ನೀಟಾಗಿ ಕೂರುತ್ತೆ, ಫಿಟ್ಟಿಂಗು ಪರ್ಫೆಕ್ಟ್ ಬರುತ್ತೆ. ನೋಡಿ, ಇದು 1ನೇ ಪಾಯಿಂಟಿಗಿನ್ನ 2ನೇ ಪಾಯಿಂಟು ರೌಂಡು ನೀಟಾಗಿ ಬಂದಿದೆ. ಮೊದಲನೇ ಸಲ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ. ಪಾಯಿಂಟ್ ಟು ಪಾಯಿಂಟು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಡೀಟೇಲಾಗಿ ಹೇಳಿದ್ದೀನಿ. ನೀವು ಫಸ್ಟ್ನೇ ಸಲ ನೋಡ್ತಾ ಇದ್ದರೂ ಸಹ ಆರಾಮ್ಸೆ ಬ್ಲೌಸು ಕಟ್ಟಿಂಗ್ ಮಾಡಿ ನೀವೇ ಸ್ಟಿಚ್ ಮಾಡ್ಕೋಬೋದು. ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಅಳತೆಗಳು ತಗೊಂಡು ಈ ಥರ ನೀವು ಫಿಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ನನಗೆ ಒಂದು ಮೆಸೇಜ್ ಹಾಕಿ, ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ನೋಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಒಂದು ಸಬ್ಸ್ಕ್ರೈಬರ್ ನನಗೆ ಕೇಳಿದರು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ವಿಡಿಯೋಸು ಸದಾ ಹಾಕ್ತಾಯಿರಿ ಅಂತ. ಅವ್ರಿಗೂ ಸಹ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೀವು ವಿಡಿಯೋ ನೋಡಿ ನನಗೂ ತುಂಬ ಖುಷಿಯಾಗಿದೆ ಅಂತ, ನನಗೂ ತುಂಬ ಖುಷಿಯಾಗಿದೆ, ನಿಮಗೂ ಖುಷಿಯಾಗಿದೆ ಅಂದ್ಕೊತಾ ಇದ್ದೀನಿ. ಹಾಗೆ ನೋಡಿ, ಫ್ರಂಟ್ ಬ್ಯಾಕ್ ಪಾರ್ಟ್ ಏನಿದೆಯೋ ಅದು ಕರೆಕ್ಟಾಗಿ ನಾವು ನೆಕ್ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡಿಕೊಂಡು ನೋಡಿ, ಬ್ಯಾಕ್ ಪೀಸ್ ಏನಿದೆಯೋ ಅದು ಫುಲ್ಲು ಡ್ರಾ ಮಾಡ್ಕೋಬೇಕು. ಫ್ರಂಟ್ ಮಾತ್ರ ಯಾವ ಸೈಜಿಗೆ ಬೇಕು ನಮಗೆ, ಯಾವ ಸೈಜ್ಗೆ ಅಂದರೆ 7, 8, 9 ಅಷ್ಟು ಬರುತ್ತಲ್ವ, ಅದು ಏನು ಪಾಯಿಂಟ್ ಬೇಕೋ ಅದು ಮಾತ್ರ ನಾವು ಡ್ರಾ ಮಾಡ್ಕೋಬೇಕು. ಇದು ಹಾರ್ಮೋಲ್ ಪಾಯಿಂಟಲ್ಲಿ ನೋಡಿ ನಾವು ಒಂದು 1/2 ಇಂಚು ಒಳಗಡೆಗೆ ತಗೋಬೇಕು. 1/2 ಇಂಚು ಒಳಗಡೆ ತಗೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ, ಲೂಸ್ ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಆದ್ದರಿಂದ ನೋಡಿ 1/2 ಇಂಚು ಒಳಗಡೆ ತಗೋಬೇಕು. ಮತ್ತು ಹಾರ್ಮೋಲ್ ಪಾಯಿಂಟು ಈ ಬ್ಲೌಸಲ್ಲಿ ಏನಿದೆ ಅಂತ ನೋಡಿಕೊಂಡು, ಇದು ಹಾರ್ಮೋಲ್ ಪಾಯಿಂಟ್ ಬಂದು 13.5 ಇದೆ ಹಾರ್ಮೋಲ್ ಪಾಯಿಂಟು. ನೋಡಿ, ಇದು ಬಂದು ಮುಂದಿನ ಭಾಗ ಯಾವ ರೀತಿ ತಗೋಬೇಕು ನಾವು ಅಂತ ಇದರಲ್ಲಿ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತಲ್ವ, ಆ ಜಾಗ ಇದು. ನೋಡಿ, ಕ್ರಾಸ್ ಬೆಲ್ಟ್ಗೆ ನಾವು ಎಕ್ಸ್ಟ್ರಾ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಕ್ರಾಸ್ ಬೆಲ್ಟ್ ಸಿಗುತ್ತೆ ನಮಗೆ. ಬ್ಯಾಕ್ ಪಾರ್ಟ್ ಏನಿದೆಯೋ ಅದು ಡ್ರಾ ಮಾಡ್ಕೊಂಡಿರ್ತೀವಿ. ವಿಡ್ತು ಲೆಂತು ಎಲ್ಲ ಕರೆಕ್ಟ್ ಇರುತ್ತೆ. ಲೆಂತ್ ಮಾತ್ರ ಈ ಬ್ಯಾಕ್ ಪಾರ್ಟ್ಗಿನ್ನ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾವು. ಆ ಎಕ್ಸ್ಟ್ರಾ ತೊಗೊಂಡಾಗ ನಮಗೆ ಕ್ರಾಸ್ ಬೆಲ್ಟು ಸಹ ಇಲ್ಲೇ ಉಳಿಯುತ್ತೆ. ಡಾಟ್ಸು ನೋಡಿ, ಡಾಟ್ಸು ಆ 2 ಪಾರ್ಟ್ಗೆ ಮಧ್ಯಕ್ಕೆ ಮತ್ತೆ ಇಟ್ಕೋಬೇಕು. ಈ ಮಧ್ಯ ಬಂದು ಹಾರ್ಮೋಲ್ ಪಾಯಿಂಟು ನೋಡಿ, ಹಾರ್ಮೋಲ್ ಇದೇ ಮೈನ್ ಪಾಯಿಂಟು 3.5ಗೆ ಇಟ್ಕೊಂಡು ನೋಡಿ, ಲೆಂತು 2.5, ಎರಡು 1 ಇಂಚು ಹಾಕ್ಕೋಬೇಕು. ನೋಡಿ, 3 ಡಾಟು ನೀಟಾಗಿ ಬರುತ್ತೆ. ನಾವು 2.5 ಇಂಚ್ಗೆ ಹಾಕ್ಕೊಂಡಿರ್ತೀವಲ್ಲ ಅಷ್ಟಿಗೆ ಅಂತ ಸ್ವಲ್ಪ ಮೇಲೆ ಬರಬೇಕು. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಕಟಿಂಗ್ ಮಾಡೋದ್ರಿಂದ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರಿಂಕಲ್ಸ್ ಸಹ ಬರೋದಿಲ್ಲ. ನೋಡಿ, ಫ್ರಂಟು ಅಷ್ಟೇ ಕಟ್ ಮಾಡ್ಕೊಬೇಕು. ಕಟ್ ಮಾಡಿದ್ದಾಯಿತು. ಈಗ ನೋಡಿ, ಕ್ರಾಸ್ ಬೆಲ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ನಾವು ಅಂತಂದರೆ ನೋಡಿ, ಬ್ಲೌಸಲ್ಲಿ ಏನು ಅಳತೆ ಇದೆಯೋ ಅದೇ ಅಳತೆ, ಅಲ್ಲಿ 3.5 ಇದೆ, ನಾವು 1/2 ಇಂಚ್ ಎಕ್ಸ್ಟ್ರಾ ಕಟ್ ಯಾಕೆಂದರೆ ಸ್ಟಿಚಿಂಗ್ ಹೋಗ್ಬೇಕಲ್ವ ಅದಕ್ಕೆ. ಮತ್ತು ಈ ಕಡೆ ಬಂದು 3.5ಗೆ ಕಟ್ ಮಾಡ್ಕೋಬೇಕು. ನಮಗೆ ರೆಡಿ ಬಂದು 3.5, 3 ಬರುತ್ತೆ. ಆಗ 3 ನಮಗೆ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದು ಕಟ್ ಮಾಡ್ಕೊಂಡ್ರೆ ಸಾಕು, ಬೇರೆದೇನೂ ಬೇಕಾಗಿಲ್ಲ. ನೋಡಿ, ಇದು ಫ್ರಂಟು ಮತ್ತು ಬ್ಯಾಕು ರೆಡಿಯಾಗಿದೆ. ಈಗ ಬಂದು ಸ್ಲೀವ್ಗೆ ಯಾವ ರೀತಿ ಹಾಕ್ಕೋಬೇಕು ಪೀಸ್ ಅಂದರೆ, ಕ್ಲಾತು ನಮ್ಮ ಕಡೆ ಜಾಯಿಂಟ್ ಇರೋ ಥರ ನೋಡಿ, ಸ್ಲೀವ್ ಇದು ಓಪನ್ ಇದೆ, ಬಾಟಮಲ್ಲಿ ಕೆಳಗಡೆ ನಾವು ಬಾಟಮಲ್ಲಿ ನೋಡಿ ಈ ಥರ ಸ್ಲೀವ್ ಹಾಕ್ಕೊಂಡು 4 ಪದರ ಅಂದರೆ 4 ಫೋಲ್ಡರ್ ಮೇಲೆ ನಾವು ಸ್ಲೀವ್ ಕಟ್ಟಿಂಗ್ಗೆ ನಾವು ಡ್ರಾ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚು ಸ್ಲೀವ್ಗೆ ಹೋಗುತ್ತೆ ಅಂದರೆ ಡಾಟು ಸ್ಟಿಚಿಂಗ್ ಹೋಗುತ್ತೆ, ಮೇಲೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ನೋಡಿ, ಈ ಥರ ಸ್ಲೀವು ಏನಿದೆಯೋ ಅದರಲ್ಟೆಗೆ ಕ್ಲೀನಾಗಿ ಮಾರ್ಕ್ ಹಾಕ್ಕೊಂಬಿಟ್ರೆ ನಮಗೆ ಏನು ಅಳತೆ ಬ್ಲೌಸ್ ಏನಿದೆಯೋ ಅದ್ರ ಪರ್ಫೆಕ್ಟಾಗೇ ಬರುತ್ತೆ. ನಮಗೆ ಅಳತೆ ಬ್ಲೌಸ್ ಇಲ್ಲ ನಾವೇ ತೊಗೊಂಡಿದ್ದೀವಿ ಅಂದಾಗ ಅದು ನಮ್ಮ ಅಳತೆಗೆ ನಾವು ಇಡಬೇಕಾಗುತ್ತೆ. ಇದು ನೋಡಿ, 8.5 ಇದೆ, ಎಕ್ಸ್ಟ್ರಾ 2 ಇಂಚಸ್ಸು ಸ್ವಲ್ಪ ಬೇಕಾ ಕ್ಲಾತ್ ಅಂತ ನೋಡಿಕೊಂಡು ಈಗಲೇ ನೋಡ್ಕೋಬೇಕು. ನೋಡಿ, ಈ ಥರ ಹಾಫ್ಗೆ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ಬ್ಲೌಸ್ ನಾನು ಸ್ವಲ್ಪ ಹತ್ರವಾಗಿ ಕಟ್ ಮಾಡಿದೆ, ಆದರೆ ಬ್ಲೌಸ್ ಮಾತ್ರ ಫಿಟ್ಟಿಂಗಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿದೆ. ನೋಡಿ, ಈ ಥರ ನೋಡ್ಕೊಳ್ಳೋದ್ರಿಂದ ಆರ್ಮಲ್ಲು ನಮಗೆ ನೀಟಾಗಿ ಬ್ಯಾಕ್ ಪಾರ್ಟ್ ಅದಕ್ಕೆ ಸ್ಲೀವು ನಮಗೆ ಕರೆಕ್ಟಾಗಿ ಕೂರುತ್ತೆ ಅಂತ ನಮಗೆ ಇದೊಂದೇ ಅಂದಾಜು ಸಾಕು, ಬೇರೆ ಏನೂ ಬೇಕಾಗಿಲ್ಲ. ನೋಡಿ, ಈಗ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೊಂದು ನಾಚಿಟ್ಬಿಟ್ಟು ನೋಡಿ, ಸ್ಲೀವು ಈಗ ರೆಡಿ ಆಗಿದೆ. ಈಗ ನಾವು ಸ್ಲೀವ್ ಅಂದರೆ ಸ್ಯಾರಿ ಕ್ಲಾತ್ ಮೇಲೆ ಯಾವ ರೀತಿ ಇದನ್ನು ನಾವು ಅಡ್ಜಸ್ಟ್ ಮಾಡಬೇಕು ಅಂತ ನೋಡೋಣ. ನೋಡಿ, ಇದು ಬಿಗ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ
ನೋಡಿ ಪೀಸ್ ಸಾಲದೆ ಬರುವಂಥ ಸಾಧ್ಯತೆಯೂ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪ ಹುಷಾರಾಗಿ ಇದನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗ್ತದೆ. ನೋಡಿರಿ ಈ ಥರ ಹಾಕ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಂದರೆ ಜಾಯಿಂಟ್ ಹಾಕೋ ಅವಶ್ಯಕತೆ ಇಲ್ಲದೆ ನೀಟಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡ್ತಾ ನೋಡಿ ನೀಟಾಗಿ ತಗೋಬೇಕು. ಈ ಥರ ತಗೊಳ್ಳೋದ್ರಿಂದ ನಮಗೆ ಎಲ್ಲ ಪೀಸ್ಗೂ ನಮಗೆ ಅಂದರೆ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಬೋದು. ಯಾಕೆಂದರೆ ಬಿಗ್ ಸೈಜ್ ಆಗಿರೋದ್ರಿಂದ ಇದು. ಅದೇ ಸ್ಮಾಲ್ ಸೈಜ್ ಆದರೆ ಈ ಥರ ಏನು ಟೆನ್ಷನ್ ಇರಲ್ಲ. ಆದ್ದರಿಂದ ಒಂಚೂರು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕು. ನೋಡಿ ಇಲ್ಲಿ ನಾವು ಸೈಡಿಗಲ್ಲಿ ಪೀಸ್ ಹಾಕಿದ್ರೂ ಗೊತ್ತಾಗಲ್ಲ. ಅದೇ ಸ್ಲೀವ್ಗಲ್ಲಿ ಹಾಕಿದ್ರೆ ನೀಟಾಗಿ ಫಿಟ್ಟಿಂಗ್ ಬರೋದಿಲ್ಲ. ಅದರಿಂದ ನೋಡಿ ಈ ಥರ ಸ್ವಲ್ಪ ಎಲ್ಲಿ ನಮಗೆ ಕಟ್ಟಿಂಗ್ ಮಾಡಿಕೊಂಡ್ರೆ ಎಲ್ಲಿ ನಮಗೆ ಒಳಗಡೆ ಸ್ಟಿಚಿಂಗ್ ಹೋಗುತ್ತೆ ಅಂತ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗ್ತದೆ. ಇದೇ ರೀತಿ ಇಂತಹ ಟೈಲರಿಂಗ್ ವಿಡಿಯೋಗಳಿಗಾಗಿ ಮಮತಾ ಫ್ಯಾಷನ್ಸ್ 456 ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋ ಹಾಕೋದಕ್ಕೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.